ರಾಜ್ಯ ಸರ್ಕಾರ 2 ವರ್ಷ ತಮ್ಮ ಗ್ಯಾರಂಟಿ ಮುಖಾಂತರ ಮತ್ತು ತಮ್ಮ ವಿಶೇಷ ಇದರ ಜೊತೆ ಒಂದು 2 ವರ್ಷದ ಅವಧಿಯನ್ನು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ. ಅದರಂತೆ ಬಿ ಜೆ ಪಿನೂ ಕೂಡ ಕೇಂದ್ರದಲ್ಲಿ 1 ವರ್ಷ 3ನೇ ಬಾರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 1 ವರ್ಷದ ಅವಧಿಯನ್ನು ಪೂರೈಸುತ್ತಾ ಬರ್ತಾ ಇದೆ. ಅದರ ಅಂಗವಾಗಿ ನಮ್ಮ ಜೊತೆ ಈಗ ಮಾಜಿ ಶಾಸಕರು ಹಾಗೂ ಬಿ ಜೆ ಪಿಯ ಮುಖಂಡರಾದಂಥ ಸಂಜಯ್ ಪಾಟೀಲ್ ಅವರು ನಮ್ಮ ಜೊತೆ ಅದಾರ. ಈ ಏನು ಸಾಧನೆ ಸಮಾವೇಶಗಳಾಗಿರ್ಬೋದು, 2 ವರ್ಷದ ಅವಧಿಗಳಾಗಿರ್ಬೋದು, 1 ವರ್ಷದ ಅವಧಿಗಳಾಗಿರ್ಬೋದು, ಈ ಕುರಿತಾಗಿ ಸರ್ಕಾರದ ಯಾವ ರೀತಿ ಒಂದು ಆಲೋಚನೆಯನ್ನು ಮಾಡಲಿದ್ದಾರೆ ಅನ್ನೋದನ್ನು ನಾವು ಈಗ ಅವ್ರ ಜೊತೆ ನಾವು ಮಾತಾಡೋಣ. ದಾದಾ ನಮಸ್ಕಾರ. ನಮಸ್ತೆ. ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ 2 ವರ್ಷ ಪೂರೈಸಿದೆ, ಅದು ಗ್ಯಾರಂಟಿ ಜೊತೆಗಳು ಪೂರೈಸಿದೆ. ನೀವು ಗ್ಯಾರಂಟಿಗಳನ್ನು ಇಷ್ಟು ವಿರೋಧಿಸ್ತಾ ಬಂದ್ರಿ, ಯಾವ ರೀತಿ ಇದನ್ನು ಗ್ಯಾರಂಟಿ ಜೊತೆ ಪೂರೈಸಿದೆ ಅಂತ ಮಾತು ಸ್ವಲ್ಪ ಸರಿ ಅನಿಸೋದಿಲ್ಲ. ಗ್ಯಾರಂಟಿ ಯಾವುದು ಸರಿಯಾಗಿ ತಲುಪ್ತಾ ಇಲ್ಲ ಜನರಿಗೆ. ಮತ್ತು ಗ್ಯಾರಂಟಿ ಹೆಸರಲ್ಲಿ ಎಲ್ಲ ಯೋಜನೆಗಳು, ವಿಶೇಷವಾಗಿ SC/ST ಸಮುದಾಯಕ್ಕೆ ಇಟ್ಟಿನಂಥ ಹಣ ಡೈವರ್ಟ್ ಮಾಡೋದ, ಅದರಲ್ಲಿ ಹಗರಣ ಮಾಡೋದ, ಮುಡ ಹಗರಣ ಇರ್ಬೋದು. ಅಂದರೆ ಪ್ರತಿಯೊಂದು ಇತರಾಗೂ 60% ಕಮಿಷನ್ ಬಗ್ಗೆ ಕಾಂಟ್ರಾಕ್ಟರ್ಸ್ ಮಾತಾಡ್ತಾ ಇದ್ದಾರೆ. ಅದು ನಾವು ಬಿ ಜೆ ಪಿಯವರು ಅಂತ ಮಾತಾಡ್ತಾ ಇಲ್ಲ. 60% ಕಮಿಷನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಚುನಾವಣೆ ಇರ್ತವೆ, ತೆಲಂಗಾಣದ ಒಂದು ಉದಾಹರಣೆ ಇರ್ಬೋದು. ತೆಲಂಗಾಣದಲ್ಲಿ ಚುನಾವಣೆ ಆಯಿತು, ಇಲ್ಲಿಂದ ದುಡ್ಡು ಅಲ್ಲಿ ಹೋಗಿಂದ ರೆಕಾರ್ಡ್ ಸಿಕ್ಕಿದ್ದಾವೆ. ಅಂದರೆ ಇದು ಕಾಂಗ್ರೆಸ್ ಪಕ್ಷಗ ATM ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಬೇಕಾದ ಹಣ ಮುಟ್ಸೋವಂಥ ಕೆಲಸ. ಮತ್ತು ಇಲ್ಲಿ ಈಗಿರುವಂಥ ಮುಖ್ಯಮಂತ್ರಿ ಅವ್ರಿಗೇನು ತಂದು ಕುರ್ಚಿ ಗಟ್ಟಿ ಮಾಡ್ಲಿಕ್ಕೆ, 5 ವರ್ಷ ಪೂರ್ತಿ ಮಾಡ್ಲಿಕ್ಕೆ, ಮೇಲೆ ಹೈಕಮಾಂಡ್ ಖುಷಿ ಪಡ್ಲಿಕ್ಕೆ ದುಡ್ಡು ಮುಟ್ಸೋವಂಥ ಕೆಲಸ ಭಾಳ ಪ್ರಾಮಾಣಿಕವಾಗಿ ಮಾಡೋಕ್ಕಾಗಾರ. ಅಷ್ಟೇ ಪ್ರಾಮಾಣಿಕ ಕರ್ನಾಟಕ ನಾಡಿನ ಜನರ ಜೊತೆ ಇರ್ತಿದ್ರೆ ಬಹುಶಃ ನಾವು ಬಿ ಜೆ ಪಿಯವರ ಹೋರಾಟ ಮಾಡೋಂಗೆ ನಮ್ಮ ಮುಖಾನೇ ಇರಲಾಗ್ತಿತ್ತು. ಆದ್ರೆ ಇವರ ಕರ್ನಾಟಕ ನಾಡಿನ ಜನರಿಗೆ ದ್ರೋಹ ಮಾಡಿ, ಕರ್ನಾಟಕ ಜನರಿಗೆ ಮೋಸ ಮಾಡಿ, ಇಲ್ಲಿ ಹಗರಣಗಳು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಖುಷಿ ಪಡೆಯುವಂಥ ಕೆಲಸ ಮಾಡ್ತಾಯಿದೆ. ಮತ್ತು ಸ್ವಂತ ದೊಡ್ಡವ್ರು ಆಗ್ತಾಯಿದ್ದಾರೆ. ಅದಕ್ಕೆ ನಾನು ಹೇಳಿ, ಸಾಧನಾ ಸಮಾವೇಶ ಅಲ್ಲ, ಇದು ಸ್ವಂತ ಮಾಡಿದ ಸಂಪಾದನಾ ಸಮಾವೇಶ ಬರುವಂಥ 20ನೇ ತಾರೀಕು ಅವರು ಮಾಡ್ತಾಯಿದ್ದಾರೆ. ಇವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ಸ್ವಂತ ಸಂಪಾದನೆಯ ಸಮಾವೇಶ ಅಥವಾ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅದರ ಬಗ್ಗೆ ತಾವು ಅನೇಕ ಹೋರಾಟಗಳನ್ನು ಮಾಡಿದ್ರಿ. ನಿಮ್ಗೆ ತಕ್ಕ ಮಟ್ಟಂಥ ಒಂದು ಏನು ಯಶಸ್ವಿ ನಿಮಗೆ ಬಿ ಜೆ ಪಿ ಅಪೋಸಿಷನ್ ಏನು ವಿರೋಧ ಪಕ್ಷಗಳಿಗೆ ಸಿಗ್ತಾ ಇಲ್ಲ. ಯಾವ ಲೋಪದೋಷಗಳನ್ನು ನೀವು ಇದರಲ್ಲಿ ನೋಡ್ತೀರಿ? ನಿಮ್ಮದು ಒಂದು ವರ್ಷದ ವಿರೋಧ ಪಕ್ಷದ ಅವಧಿಯನ್ನು, 2 ವರ್ಷದ ವಿರೋಧ ಪಕ್ಷದ ಅವಧಿಯನ್ನು ನೀವು ಇದನ್ನು ಯಾವ ರೀತಿ ನೀವು ಅನಾಲಿಸಿಸ್ ಮಾಡ್ತೀರಿ? ಸರ್, ಇದು ಒಂದು ನನ್ನ ಅಂದ್ರೆ ವಿಚಾರ ಆಗಲಿ ನನಗೆ ಅನಿಸಿದ, ನೀವು ಒಂದು ದಿಲ್ಲಿದ ಉದಾಹರಣೆ, ಕೇಜ್ರಿವಾಲ್ ಅವರ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಜೈಲು ಹೋಗುವಂಥ ಸಂದರ್ಭ ಬಂತು. ಆದರೆ ಜೈಲನ್ನ ಕೂತ್ನ ಆಡಳಿತ ಮಾಡೋವನ್ನ ರಾಜೀನಾಮೆ ಕೊಡೋದಿಲ್ಲ ಅಂತ ಹಠ. ಅದು ಒಂದು ಎಕ್ಸಾಂಪಲ್ ಆಗೈತಿ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಅವರು. ಇವ್ರಿಗೆ ಮೇಲೆ ಎಷ್ಟೋ ನಾವು ಆರೋಪ ಮಾಡ್ರೆ, ಎಷ್ಟೋ ಹೋರಾಟ ಮಾಡ್ರೆ ಅವರ ಮಂಡಾಗಿಬಿಟ್ಟಿದ್ದಾರೆ, ನಾ ರಾಜೀನಾಮೆ ಕೊಡೋದಿಲ್ಲ. ಮತ್ತು ಅದು ಎಷ್ಟು ನಮ್ಮದು ಬಿ ಜೆ ಪಿಯವರು ಎಷ್ಟು ಸಲ ಹೋರಾಟ ಮಾಡಲಿ, ಬೀದಿಗೆ ಬರಲಿ, ಏನು ಬೇಕಾದ ಮಾಡ್ರೆ ಮಂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಎಷ್ಟು ಹೋರಾಟ, ಜನರದ್ದು ಎಷ್ಟು ಏನು ಆಕ್ರೋಶ, ಅದು ಏನೂ ಅವ್ರಿಗೆ ಪರಿಣಾಮ ಆಗ್ತಾಯಿಲ್ಲ. ಅವರು ಒಂದೇ ಒಂದು ಗುರಿ ಇಟ್ಕೊಂಡಿದ್ದಾರೆ, ನಾವು ಏನಾರು ಮಾಡಿ 5 ವರ್ಷ ಪೂರ್ತಿ ಮಾಡೋದಾ. ಸಿದ್ದರಾಮಯ್ಯ ಅವ್ರಿಗೆ ಮತ್ತೊಂದು ವಿಷಯ ಗೊತ್ತಾಗಿತ್ತು, ನಂದು ಇದು ಕೊನೆ ಟರ್ಮ ಮುಖ್ಯಮಂತ್ರಿ ಮುಂದೆ ಆಗೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಷ್ಟು ತೊಳಿಲಿಕ್ಕೆ ಸಾಧ್ಯ ಇದೆ, ನಾಡಿಗೆ ಜನರಿಗೆ ಪಕ್ಷಿಗ ಎಲ್ಲರಿಗಿನ್ನೂ ತೊಳಿನು ಅಂತ ಬಹುಶಃ ಅವರ ಅದೇ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ 2013ದಿಂದ 2018 ಮುಖ್ಯಮಂತ್ರಿ ಇದ್ದಾಗ ಈ ಥರ ನಡವಳಿಕೆ ಅವ್ರದ್ದು ಇಲ್ಲಾಗಿತ್ತು. ಆದರೆ ಈಗ ಪೂರ್ತಿ ದಾರಿ ತಪ್ಪಿ ಕೆಲಸ ಮಾಡುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗ್ಯಾರ. ಅದು ನಮ್ಮದು ದುರ್ಭಾಗ್ಯ ಅಂತ ನನಗೆ ಅನ್ನಿಸ್ತು. ಇವಾಗ ತಾವು ಅಭಿವೃದ್ಧಿ, ಈಗ 2 ವರ್ಷದ ನಾವು ಸಾಧನೆಗಳನ್ನು ನೋಡ್ಬೇಕಂತಂದ್ರೆ ಅಭಿವೃದ್ಧಿ ಶೂನ್ಯ ಸರ್ಕಾರ, ಯಾವುದೇ ಕ್ಷೇತ್ರಗಳಿಗೆ ಅನುದಾನಗಳು ಹೋಗ್ತಾ ಇಲ್ಲ. ಶಾಸಕರು ಸ್ವಪಕ್ಷದ ಆಡಳಿತ ಪಕ್ಷದ ಶಾಸಕರುಗಳು ಅಸಮಾಧಾನ ವ್ಯಕ್ತಪಡಿಸಿದರು, ವಿರೋಧ ಪಕ್ಷದ ಶಾಸಕರುಗಳನ್ನು ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಒಂದು ಲಾಜಿಕ್ ಇದೆ, ಮುಖ್ಯಮಂತ್ರಿಗಳದ್ದು ಒಂದು ಲಾಜಿಕ್ ಇದೆ. ನಾವು 56,000 ಕೋಟಿಗಳನ್ನು ಏನು ಗ್ಯಾರಂಟಿಗಳಿಗೆ ಇಡ್ತಾ ಇದ್ದೀವಿ, ಮತ್ತು ಅಭಿವೃದ್ಧಿ ಕಾರ್ಯಕ್ರಮ 1,50,000 ಬಜೆಟನ್ನು ನಾವು ಮಂಡಿಸಿದ್ದೇವೆ. ನಾವು ಕೇವಲ 56,000
ಕೋಟಿ ಮಾತ್ರ ನಾವು ಏನು ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾ ಇದ್ದೀವಿ, ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದೊಂದು ಅವ್ರ ಒಂದು ವಾದ. ನಿಮ್ಮದು ವಾದ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ, ಅನುದಾನಗಳು ಸಿಗ್ತಾ ಇಲ್ಲ, ಶಾಸಕರುಗಳನ್ನು ಅಸಮಾಧಾನಗಳದಾರ. ಇದ್ರ ಕಡೆ ಬಿ ಜೆ ಪಿ ಯಾವ ರೀತಿ ನೋಡಿ? ಸರ್, ಈ ಥರ ಒಂದು ಸಿಂಪಲ್ ಗ್ಯಾರಂಟಿ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ, ಇದು ಮೊದಲೇ ನಮ್ಮದು ಆರೋಪ ಮತ್ತು ಇದು ಸತ್ಯವನ್ನು ಕೂಡ. ಮತ್ತೊಂದು ವಿಷಯ, ಗ್ಯಾರಂಟಿ ಅಂದ್ರೆ ಅಭಿವೃದ್ಧಿ ಅಲ್ಲ. ಜನರಿಗೆ ರೋಡ್ ಬೇಕು, ಗಟ್ಟರ್ಗಳು ಬೇಕು, ಕುಡಿ ನೀರು ಬೇಕು, ರೈತರ ಸಮಸ್ಯೆಗಳಿದ್ದಾವೆ. ಅಂದರೆ ಈಗ ಶಾಸಕರ 224 ಶಾಸಕರಿದ್ದಾರೆ. ಅವ್ರಿಗೆ ಅವರು ಶಾಸಕರ ಫಂಡ್ ಸಿಗಲಿಲ್ಲ ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಬೇಕಲ್ವ. ಅವರು ಶಾಸಕರಾಗಿ ಗೆದ್ದು ಹೋಗಿದ್ದಾರೆ, ಜನರ ಸಮಸ್ಯೆಗೆ ಪರಿಹಾರ ಕೊಡಬೇಕಂತ ಅವ್ರು ಶಾಸಕರಾಗಿ ಗೆದ್ದು ಹೋಗಿದ್ದಾರೆ. ನಾ ಬರೀ BJP ಶಾಸಕರ ಬಗ್ಗೆ ಮಾತಾಡ್ತಾ ಇಲ್ಲ, 224 ಶಾಸಕರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಅನುದಾನ ಸರಿಯಾಗಿ ನೀವು ಕೊಡ್ತಾ ಇಲ್ಲ. 1 ಕಿಲೋಮೀಟ್ರ್ ರೋಡ್ ಮಾಡಿಂದ ಉದಾಹರಣೆ ಇಲ್ಲ. ಅಂದ್ರೆ ಅಭಿವೃದ್ಧಿದ ಅರ್ಥ ಗ್ಯಾರಂಟಿನೂ ಕೊಡ್ತಾ ಇದ್ದೀವಿ, ಅದ ಅಭಿವೃದ್ಧಿ ಅಂತ ತಿಳ್ಕೊಂಡ್ರೆ ಇದು ನಾಡಿಗೂ ಸರಿಯಲ್ಲ ಮತ್ತು ಯಾವ ಜನರಿಗೂ ಒಳ್ಳೆಯದಲ್ಲ. ಗ್ಯಾರಂಟಿ ಮತ್ತು ಅದು 100% ಸರಿ ಇಲ್ಲ. ನೀವು ಬೇಕಾದ್ರೆ ರೆಕಾರ್ಡ್ ತೆಗೆದು ನೋಡಿರಿ. ಗ್ಯಾರಂಟಿ ಬರೀ ಗ್ಯಾರಂಟಿ ಹೆಸರಿದೆ, ಗ್ಯಾರಂಟಿ ಹೆಸರಲ್ಲಿ ಜನರಿಗೂ ಮೋಸ ಆಗ್ತಾಯಿದೆ, ನಾಡಿಗೂ ಮೋಸ ಆಗ್ತಾಯಿದೆ, ದ್ರೋಹ ಮಾಡ್ತಾಯಿದ್ದಾರೆ. ಸ್ಟ್ರೇಟ್ ವೇ ನಂದು ಆರೋಪ ಇದೆ. ಅವರು ಏನು ಗ್ಯಾರಂಟಿನೂ ಸರಿಯಾಗಿ ಮಾಡ್ತಾಯಿಲ್ಲ ಮತ್ತು ಗ್ಯಾರಂಟಿ ಹೆಸರಲ್ಲಿ ಉಳ್ಕಿದ್ದೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿ ಬೇರೆ ಎಲ್ಲ ಇಲಾಖೆಗೆ ದ್ರೋಹ ಮಾಡಿ ಜೊತೆಗೆ ಕರ್ನಾಟಕ ನಾಡಿನ ಜನರ ಜೊತೆ ಮೋಸ ಮಾಡ್ತಾ ಇದ್ದಾರಂತ ಈ ಪ್ರತಿಯೊಬ್ಬ ವ್ಯಕ್ತಿದ ಅನುಭವನೂ ಮತ್ತು ಆರೋಪನೂ ಕೂಡ. ಸರ್, ನಾವು ಇವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ ಒಂದು ಸಮನ್ವಯ ನೋಡ್ಬೇಕಂತಂದರೆ 2019ರಲ್ಲಿ ಮೋದಿ 2ರಲ್ಲಿ ಸರ್ಕಾರದಲ್ಲಿಯೂ 28ಕ್ಕೆ 26 ಶಾಸಕ ಏನು ಸಂಸದರುಗಳನ್ನು ಕರ್ನಾಟಕ ನೀಡಿತ್ತು. ಈಗೂ ಕೂಡ 16-17 ಸಂಸದರನ್ನು ಕರ್ನಾಟಕದಿಂದ ಮೋದಿ 3 ಗೋರ್ಮೆಂಟ್ಗೆ ಈಗಾಗಲೇ ನಮ್ಮ ಬೆಂಬಲ ಕರ್ನಾಟಕದಿಂದ ಸಂಸದರು BJP ರಾಜ್ಯ ಸರ್ಕಾರದ ಒಂದು ಆರೋಪ, ಭಾಳ ದೊಡ್ಡ ಆರೋಪ. ಅದು ಜನರನ್ನು ಮನದಟ್ಟುವ ಮತ್ತು ಜನರನ್ನು ಕನ್ವಿನ್ಸ್ ಮಾಡುವಂಥದ್ದು ಸಿದ್ದರಾಮಯ್ಯ ಸರ್ಕಾರ ಒಂದು ಯಶಸ್ವಿಯನ್ನು ಸಾಧಿಸಿದೆ. ಅಂದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ನಮಗೆ ಅನುದಾನಗಳು, ಕೇಂದ್ರ ಸರ್ಕಾರದ ನಮ್ಗೆ ಸಹಾಯ ಹಸ್ತ ರಾಜ್ಯಕ್ಕೆ ಸಿಗ್ತಾ ಇಲ್ಲ, ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅನ್ನೋದನ್ನು ರಾಜ್ಯ ಸರ್ಕಾರ ಒಂದು ವ್ಯಕ್ತವ್ಯ ಮಾಡ್ತಾ ಇದೆ. ಇದಕ್ಕೆ ಕಡೆ BJP ಶಾಸಕರುಗಳಾಗಿರ್ಬೋದು ಅಥವಾ ಸಂಸದರುಗಳಾಗಿರ್ಬೋದು ಇದನ್ನು ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಕರ್ನಾಟಕಕ್ಕೆ ಇದು ಕೇಂದ್ರದಿಂದ ಅನ್ಯಾಯ ಆಗ್ತಾ ಇರುವುದರಿಂದಾಗಿ ಇದನ್ನು ಹೌದು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಹೇಳಬೇಕು ಒಂದು, ಇಲ್ಲದ್ರೆ ಆಗ್ತಾ ಇಲ್ಲ ಅಂತಂತ ಹೇಳ್ಬೇಕ್ರೆ ಒಂದು. ಇವು ಎರಡೂ ನಡೀತಾ ಇಲ್ಲ. ದೇಶಭಕ್ತಿ ಮತ್ತು ಅದಕ್ಕೇನು ಮತ್ತೊಂದು ಪ್ರೂಫ್ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರು ಆ ಥರ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪ್ರಧಾನಮಂತ್ರಿನೂ ಮಾಡೋದಿಲ್ಲ ಬಹುಶಃ. ಇದು ಸುಳ್ಳು ಅಂದರೆ ತಂದು ಮುಚ್ಚಾಕ ಸುಳ್ಳು ಆರೋಪ ಮಾಡುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತಾಯಿದೆ. ಮತ್ತು ಇದ್ರ ಬಗ್ಗೆ ನಾವು ಭಾಳ ವಿವರವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾ ಶಾಸಕರು ಈಗ ಪ್ರೆಸೆಂಟ್ ಶಾಸಕನೂ ಅಲ್ಲ, ಪ್ರೆಸೆಂಟ್ MP ಅಲ್ಲ, ನಾ ಆಡಳಿತದಲ್ಲಿ ಇಲ್ಲ. ಆದ್ರೂ ಒಂದು ಎದೆ ತಟ್ಟು ಹೇಳ್ತೇನೆ, ಗ್ಯಾರಂಟಿ ಕೊಟ್ಟು ಹೇಳ್ತೇನೆ, ಪೇಪರ್ ರೆಕಾರ್ಡ್ ತೊಗೊಂಡು ಬರ್ಬೇಕು ಅವ್ರು. ನಾ ಸರ್ ಚಾಲೆಂಜ್ ಒಂದು ನಿಮಿಷ ನಾ ಚಾಲೆಂಜ್ ಕೊಡ್ತೇನೆ. ನಮ್ಮ 16 ಮಂದಿ ಸಂಸದರು ಮತ್ತು ಕರ್ನಾಟಕ ಸರ್ಕಾರದಾಗಿರುವಂಥ ಎಲ್ಲ ಮಂತ್ರಿಗಳ ಮತ್ತು ಅವರು ಸಂಸದರು, ನಮ್ಮ ಸಂಸದರು ಎದ್ರ ಬದ್ರ ಕೊಡೋಣ, ವಿತ್ ಪೇಪರ್ ಡಾಕ್ಯುಮೆಂಟ್ಸ್ ಕೊಡೋಣ. ಕೇಂದ್ರ ಸರ್ಕಾರದಿಂದ ಏನೇನು ಬಂದಿದೆ ಮತ್ತು ಮೊದಲೇನು ಬರ್ತಿತ್ತು ಈಗೇನು ಬರ್ತಿದೆ, ಕಡಿಮೆ ಆಗೈತೇನ, ಎಲ್ಲರೂ ಕಟ್ ಮಾಡಿದಾನ, ಹಂಗೇನಾದ್ರೆ ನೀವು ಹೇಳಿ ನಾವು ಕೇಳಲಿಕ್ಕೆ ತಯಾರಿದ್ದೀವಿ. ಇದು ಸುಳ್ಳ, ಇದು ಬರೀ ತಂದು ಮುಚ್ಚಾಕ ಸುಳ್ಳು ಆರೋಪ ಮಾಡಿ ಜನರ ಮೈಂಡ್ ಡೈವರ್ಟ್ ಮಾಡುವಂಥ ಕಾಂಗ್ರೆಸ್ದ ಪ್ರಯತ್ನ ಇದೆ. ಇದಕ್ಕಿಂತ ಬೇರೆ ಏನಲ್ಲ ಅಂತ ನಾನು ಹೇಳ್ಬೋದು. ಸರ್, ಇದ್ರ ಬಗ್ಗೆ ನಾನು ಒಂದು ಬೆಳಕು ಚೆಲ್ತೇನೆ. ಸದನದಲ್ಲಿ ಪಾರ್ಲಿಮೆಂಟ್ ಸದನದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಶ್ವೇತಪತ್ರವನ್ನು ನಾವು ಜಾರಿ ಮಾಡ್ತೀವಿ ಅಂದರು. ಅದರ ಜೊತೆ ಕರ್ನಾಟಕ ಮುಖ್ಯಮಂತ್ರಿಗಳು ಕೂಡ ಅದನ್ನು ಒಂದು ಏನು ಶ್ವೇತಪತ್ರವನ್ನು ಜಾರಿ ಮಾಡ್ತೀನಿ ಅಂತಂತಂದರು. ಇವು ಎರಡೂ ಕೂಡ ಒಂದು ಕರ್ನಾಟಕ ಕೇಂದ್ರದಿಂದ ಒಂದು ಶ್ವೇತಪತ್ರ ಜಾರಿನೇ ಆಯಿತು, ಅದ್ರ ಕಡೆ ಉತ್ತರನೂ ಆಯಿತು. ಆದರೆ ಸಮರ್ಪಕವಾಗಿ ಜನರಿಗೆ ಏನು ಬೇಕಾಗಿತ್ತು ಅದು ತಿಳಿಲಿಲ್ಲ, ಜನರಿಗೆ ಅರ್ಥ ಆಗಲಿಲ್ಲ ಅನ್ನೋದೊಂದು ವಿಷಯ ಇದೆ. ಇದ್ರ ಬಗ್ಗೆ ಯಾಕಂದ್ರೆ ನಾ ಹೇಳಲ್ಲ, ನಾ ಅಧಿಕಾರದಲ್ಲಿ ಇಲ್ಲ, ನಾ ಸಂಸದರು ಅಲ್ಲ, ಶಾಸಕರು ಅಲ್ಲ. ಇದೇನು ತಾವು ವಿಷಯ ಹೇಳ್ರಿ, ಇದ್ರ ಬಗ್ಗೆ ಭಾಳ ಆದರೆ ನಾ ಮತ್ತೊಮ್ಮೆ ನಮ್ಮ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕರ್ನಾಟಕದಿಂದ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಜನರಿಗೆ ನಿಜ ಏನಿದೆ ಅದು ಮತ್ತೊಮ್ಮೆ ತಾವು ಹೇಳಬೇಕಂತ, ಅದು ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ತಗೊಂಡಾಗಲಿ ಯಾವ ಒಂದು ದಾರಿದಿಂದ ಜನರಿಗೆ ನಿಜ ಗೊತ್ತಾಗುವಂಥ ವ್ಯವಸ್ಥೆ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಬೋದು. ಯಾಕಂದ್ರೆ ಅದ್ರ ಬಗ್ಗೆ ನಾ ಮಾತಾಡೋದೂ ಸರಿಯಲ್ಲ, ಯಾಕಂದ್ರೆ ನನಗೆ ಪೂರ್ತಿ ಗೊತ್ತಿಲ್ಲ.
ಅಂಥ ಸಂದರ್ಭದಲ್ಲಿ ಬರೀ ನಾ ಬಿ ಜೆ ಪಿ ಅವಂತ ಏನಾರು ದೊಡ್ಡ ಮಾತಾಡ್ತಾ ಹೋದ್ರೆ ಅದು ಜನರಿಗೆ ಮೋಸ. ಆ ಕೆಲಸ ನಾವು ಮಾಡೋದಿಲ್ಲ. ನನಗೆ ಬರೀ ಒಂದೇ ವಿಶ್ವಾಸ ಇದೆ, ಯಾಕಂದ್ರೆ ನಾನು ಎಷ್ಟು ಸಲ ಚರ್ಚೆ ಮಾಡ್ತಾ ಇರ್ತೇನೆ ನಮ್ಮ ಸಂಸದರ ಜೊತೆ ಅದ ಮಂತ್ರಿಗಳ ಜೊತೆ. ಇವರು ಮುಚ್ಚಾಕ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅವ್ರದ್ದು ಹೇಳಿಕೆ, ಅವ್ರದ್ದು ಆರೋಪ. ಅದಕ್ಕೆ ಅವ್ರಿಗೇನ ವಿತ್ ಪ್ರೂಫ್, ವಿತ್ ಪೇಪರ್ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಒಂದು ಪ್ರೇಸ್ ಮಾಡಿರಿ ಸ್ಟೇಟ್ ಮಟ್ಟದ ಮತ್ತು ಇಡೀ ಕರ್ನಾಟಕ ಜನರಿಗೆ ಈ ಥರದ್ದು ಅರಿವಾಗಲಿ ಅಂತ ಒಂದು ವಿನಂತಿ ನಿಜವಾಗಿ ನಿಮ್ಮ ಇದು ಸಜೆಷನ್ ಅಂತ ತಿಳ್ಕೊಂಡು ಮಾಡ್ತೇವೆ ಸರ್. ಇವಾಗ ರಾಷ್ಟ್ರ ಭಕ್ತಿ ಪಕ್ಷ, ರಾಷ್ಟ್ರ ಪ್ರೇಮಿ ಪಕ್ಷ ಜನರಿಗೆ ಇವಾಗ ರಾಷ್ಟ್ರಭಕ್ತಿ ಮೂಡಿಸೋ ಸಲುವಾಗಿ ತಿರಂಗ ಯಾತ್ರೆ ಅಂತ ಒಂದು 3ನೇ ದೇಶದ ಹಸ್ತಕ್ಷೇಪದಿಂದಾಗಿ ಈಗೇನು ಇಂಡಿಯಾ ಸಿಂಧೂರ್ ಆಪರೇಷನ್ ಸಿಂಧೂರ್ ಆದ ತಕ್ಷಣ ಇದೊಂದು ಒಂದು ಭ್ರಮಿತೆ ಇವಾಗ ರಾಷ್ಟ್ರಭಕ್ತಿಯಲ್ಲಿ ಎಲ್ಲೋ ಪ್ರಶ್ನೆ ಮೂಡ್ತಾ ಇದೆ, ಪ್ರಶ್ನಾರ್ಥಕ ಚಿಹ್ನೆ ಉದ್ಭವ ಆಗ್ತಾ ಇದೆ ಜನರ ಮನಸ್ಸಿನಲ್ಲಿ. ಒಬ್ಬ ನಾಗರಿಕರಾಗಿ ನಾನು ಕೇಳ್ತಾ ಇದ್ದೆ. ನೋಡ್ರಿ, ಕೆಲವೊಂದು ಸಲ ಏನಾಗ್ತೈತಿ ಪರಿಸ್ಥಿತಿ ಆ ಥರ ಜನರಿಗೆ ಒಂದು ಸಂಶಯ ಹುಟ್ಟುವಂಥ ಆಗ್ತದೆ. ಅದನ್ನು ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳ್ಬೋದು. ನಂದು ಇರುವಂಥ ನನ್ನ ಪಕ್ಷದ ಮೇಲೆ ಆಗಲಿ, ನನ್ನ ಪ್ರಧಾನಿ ದೇಶಭಕ್ತಿ ಮೇಲೆ ಇರುವಂಥ ವಿಶ್ವಾಸ ಮತ್ತು ನಮ್ಮ ಸೈನಿಕರದ ಹೋರಾಟ ಆಗಲಿ, ಅವ್ರದ್ದು ಶೂರು ವೀರತೆ ಸ್ವಲ್ಪ ದಿವಸ ತಡೀರಿ. ನಿಮ್ಮ ಜನರ ಮನಸ್ಸೊಳಗೆ ಏನು ಭಾವನೆ ಇದೆಯಲ್ಲ, ಆ ಭಾವನೆ ತಕ್ಕ ರಿಸಲ್ಟ್ ಬರ್ತೈತಿ. ಈಗ ಬರೀ ಹೇಳ್ತಾರಲ್ಲ, ಒಂದು ಟಿ ವಿ ಸೀರಿಯಲ್ ನಡೀತಾ ಇರ್ತೈತಿ, ಏನೋ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇರ್ತೀವಿ ನಿಮ್ಮ ಮೀಡಿಯಾದಲ್ಲಿ, ಬ್ರೇಕ್ಗೆ ಬಾದ ಅಂತ ಹೇಳ್ತಾರೆ. ಬ್ರೇಕ್ ತೊಗೊಂಡ ಆಮೇಲೆ ಮತ್ತು ಮುಂದಿನ ಚಾಲೂ ಮಾಡ್ತಾರೆ. ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಇದೆ, ನಡೀತಾ ಇದೆ. POK ವಾಪಸ್ ತಗೊಳ್ಳೋದಿದೆ, ಪಾಕಿಸ್ತಾನಗೆ ತಕ್ಕ ಪಾಠ ಕಲಿಸೋದಿದೆ, ಈಗೂ ಕಲಿಸಿದ್ದೇವೆ ಆಲ್ರೆಡಿ. ಆದರೆ ಜನರ ಭಾವನೆ ಏನಂತೀರಿ, ನಾನು ಒಬ್ಬ ದೇಶದ ನಾಗರಿಕ. 140 ಕೋಟಿ ಜನರ ಆಸೆ ಅಭಿಲಾಷೆ ಅದೇ ಅದೇ ಸರ್. 140 ಕೋಟಿ ಜನರದ ಆಸೆ ಅಭಿಲಾಷೆದಾಗ ನಾನು ಒಬ್ಬ 140 ಕೋಟಿ ಜನರದಾಗ ಇರುವಂಥ ಒಬ್ಬ ಭಾರತೀಯ ನಾಗರಿಕ. ನನಗೂ ಅದ ಆಸೆ ಇದೆ ಮತ್ತು ಅದ ನರೇಂದ್ರ ಮೋದಿನೂ ಮಾಡ್ಲಿಕ್ಕೆ ಸಾಧ್ಯತೆ ಮತ್ತು ಮಾಡೇ ಮಾಡ್ತಾರಂತ ನಾವು ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಕೈ ಮುಗಿದು ಇಷ್ಟೇ ಹೇಳ್ತೇನಲ್ಲ, ಸ್ವಲ್ಪ ಸಂಯಮ ಇಡಿ. ಸ್ವಲ್ಪ ಇದು ಬ್ರೇಕ್ ಇದೆ, ಕೊನೆ ಅಲ್ಲ, ಏಂಡ್ ಅಲ್ಲ. ನರೇಂದ್ರ ಮೋದಿ ಹೇಳ್ತು ಮುಮ್ಕಿನ ಅಂತ ನಾವು ಹಾಗೆ ಹೇಳಂಗಿಲ್ಲ. ಈ ವ್ಯಕ್ತಿ ನಾವು ಒಂದು ಕಡೆ ಮಾತಾಡೋದಕ್ಕೆ ಹೇಳಿ, ದೇಶದಾಗ 75 ವರ್ಷದಲ್ಲಿ ಎಷ್ಟು ಪ್ರಧಾನಮಂತ್ರಿಗಳು ಆಗಿ ಹೋಗಿದ್ದಾರೆ. ಎಲ್ಲ ಪ್ರಧಾನಮಂತ್ರಿ ಒಳ್ಳೆಯನ, ನಾ ಯಾರ ಬಗ್ಗೆನೂ ಕೆಟ್ಟ ಮಾತಾಡ್ತಾ ಇಲ್ಲ. ಅದರ ಒಂದು ಮಾತು ಹೇಳಿದೆ, ಎಲ್ಲ ಪ್ರಧಾನಮಂತ್ರಿಗಳು ಅಂದ್ರೆ ಆಕಳ, ನರೇಂದ್ರ ಮೋದಿ ಅಂದರೆ ಹುಲಿ, ಹೊಕ್ಕಿ ಹೊಡೆಯುವಂಥ ಧೈರ್ಯ ಇದ್ದೀನಂಥ ಪ್ರಧಾನಿ ಪಾಕಿಸ್ತಾನಗೆ ತೋರಿಸ್ಕೊಟ್ಟಿದ್ದಾರೆ. ಜನರು ಏನು ಆಸೆ ಇದೆ ಅದು ಭಾಳ ಬೇಗ ಪೂರ್ತಿ ಆಗ್ತೈತೆ ಅಂತ ಆ ವಿಶ್ವಾಸ ಒಬ್ಬ ಸಾಮಾನ್ಯ ನಾಗರಿಕಾಗಿ ನಿಮಗೆಲ್ಲರಿಗೂ ಕೊಡ್ತಾ ಇದ್ದೀನಿ. ಸ್ವಲ್ಪ ಸಂಯಮ ಇಡಿ ಸರ್. ಕೊನೆಯ ಘಟಕದಲ್ಲಿ ನಾನು ಭಾಳ ಇಂಪಾರ್ಟೆಂಟ್ ವಿಷಯಗಳನ್ನು ತಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಜಾತಿ ಗಣತಿ ವಿಷಯವಾಗಿ ನೀವು ವಿರೋಧ ಮಾಡ್ತಾ ಬಂದಿದ್ರಿ. ಏನು ಅಂತ ಸಡನ್ಲಿ ಆಯಿತು, ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಅದನ್ನು ಪ್ರಸ್ತಾವನೆ ತೊಗೊಂಡು ಅದನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಸರ್? ಒಂದು ತಮ್ಗೆ ಯಾಕಂತಂದ್ರೆ ಒಬ್ಬ ನಾಗರಿಕರಾಗಿ, ಒಬ್ಬ ಮುಖಂಡರಾಗಿ ಜಾತಿ ಗಣಿತದ ಬಗ್ಗೆ ಅಪಾರವಾದ ಚರ್ಚೆ ಆಗ್ತಾಯಿದೆ. ಏನು ನಡೀತಾ ಇದೆ ಸರ್? ಇದು ಒಬ್ಬ ಸರ್ವಸಾಮಾನ್ಯರಿಗೂ ತಿಳಿಯುವಂಥ ವಿಷಯ ಸರ್. ಏನು ನಡೀತಾ ಇದೆ? ಜಾತಿ ಗಣತೆ ಬಗ್ಗೆ ವಿರೋಧವಾಗಿ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಅವ್ರದ ಜಾತಿ ಗಣತೆ ಆಧಾರದ ಮೇಲೆ ಜಾತಿ ತುಷ್ಟೀಕರಣದೇನು ರಾಜಕಾರಣ ಇದೆ ಆತಗೆ ನಾವು ಬೆಲೆ ಕೊಡೋದಿಲ್ಲ. ಜಾತಿ ಗಣತೆ ಆಗಬೇಕಾದ್ರೆ ಎಲ್ಲ ಜಾತಿ ಜನರಿಗೆ ನ್ಯಾಯ ಸಿಗಬೇಕು. ಆ ಥರದ ರಾಜಕೀಯವಾಗಿ ತುಷ್ಟೀಕರಣ ಆಗಬಾರ್ದು. ನಮ್ಮ ನಂತರಾಗ ನಾವು ಅಣ್ಣ ತಮ್ಮದಿರ ಥರ ಇದ್ದೀವಿ, ನಾವು ಜಗಾಡ್ತು ಕೊಡಬಾರ್ದು. ಆ ಭಾವನೆಯಿಂದ ಬರೀ ಅದಕ್ಕೆ ಅವ್ರ ಮಾತುಗಳ ಮೇಲೆ ನಾವು ಯಾವುದು ನಿರ್ಣಯಗಳು ತಗೊಳ್ತೀನಿ. ನಮ್ಮ ಪ್ರಧಾನಿ ದೇಶ ಏನು ಒಳ್ಳೆಯದ. ಈಗ ನೋಡ್ರಿ, ಮಹಿಳಾ ಆರಕ್ಷಣೆ ಬಗ್ಗೆನೂ ಅದು ಅವ್ರು ಹೇಳ್ತಾರೆ ನಾವು ಮಾಡ್ತಾಯಿದ್ದು ಅಂತ. ಆದ್ರೆ ತೀರ್ಮಾನ ಮಾಡೋದ ನರೇಂದ್ರ ಮೋದಿ ಅವರ ತೀರ್ಮಾನ ತಗೊಳ್ಳುವಂಥ ಧೈರ್ಯ ಇದ್ದೀನಂತ ಪ್ರಧಾನಿ. ಮಹಿಳಾ ಆರಕ್ಷಣೆ ಸುಮಾರು 30 ವರ್ಷಗಳ ಕಾಲ ಪಾರ್ಲಿಮೆಂಟ್ರಲ್ಲಿ ಹೋರಾಟವನ್ನು ನಡೆಸಿತು. ಆದರೆ ಜಾತಿ ಗಣತೆ ಸುಮಾರು ಒಂದು ನನಗನ್ಸೋ ಮಟ್ಟಿಗೆ ಅದನ್ನು ಅಭ್ಯಾಸ ಮಾಡ್ತಾನೆ ಒಂದು 10-12 ವರ್ಷದಿಂದ ಇದರ ಚರ್ಚೆ ಪ್ರಚಲಿತ ಆಗ್ತಾ ಇದೆ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಇಂಡಿಯಾ ಗಠಬಂಧನ ಆದ ನಂತರ ಇದನ್ನು ಭಾಳ ಅಗ್ರೆಸಿವ್ ಆಗಿ ತೊಗೊಂಡ್ರು. ರಾಹುಲ್ ಗಾಂಧಿ ಅವರಿಗೆ ಕೇಂದ್ರ ಸರ್ಕಾರ ಮನಿತಾ ಅವ್ರ ವಿಚಾರಗಳಿಗೆ ಮನ್ನಣೆ ನೀಡ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷದ ಅಜೆಂಡಾನ BJP ತೊಗೊಂಡು ಸರ್. ಈ ಮಹಿಳಾ ಆರಕ್ಷಣೂ 30 ವರ್ಷದ ಹಳಿದಂತ ಹೇಳ್ರಿ, ಅದೇನು ರಾಹುಲ್ ಗಾಂಧಿ ಸಲುವಾಗಿ ಮಾಡ್ತಿಲ್ಲ, ಹೌದಲ್ಲ? ಅದೇ ಥರ ಇದು ರಾಹುಲ್ ಗಾಂಧಿ ಪ್ರಶ್ನೆ ಇಲ್ಲ. ಮತ್ತು ನಂದು ಒಂದು ಸಿಂಪಲ್, ರಾಹುಲ್ ಗಾಂಧಿ ಅವ್ರಿಗೆ ದೇಶ ಸ್ವತಂತ್ರ ಆದಮೇಲೆ 50 ವರ್ಷ ಆಡಳಿತ ಮಾಡಿನವ್ರು ನೀವು. 50 ವರ್ಷ ನೀವು ಯಾಕೆ ಮಾಡಿಲ್ಲ ಇವೆಲ್ಲ ವಿಷಯ? ಈಗೇನು ತೊಗೊಂಡು ಕುಣಿಯಾಕದ್ರಿ, ಇದು ಮಾಡ್ರಿ ಅದು ಮಾಡ್ರಿ, ಇದು ಮಾಡ್ರಿ ಅದು ಮಾಡ್ರಿ ಅಂತ ನೀವು ಯಾಕೆ ಮಾಡಿಲ್ಲ 50 ವರ್ಷದಲ್ಲಿ?
ನಮ್ಮ ಕಡೆದ ಅಪೇಕ್ಷೆ ಇಡ್ತೀರಿ. ಹಾಂ, ನಾವು ಮಾಡಾಕದೇವೆ. ರಾಮ ಮಂದಿರ ಅಂತ 500 ವರ್ಷದ ಹಳಿ ವಿಷಯ. ಅದಕ್ಕೆ ಇತಿ ಆಡಿದಂಥ ಪ್ರಧಾನಿ ನರೇಂದ್ರ ಮೋದಿ. 500 ವರ್ಷದಲ್ಲಿ ಯಾವ ಪ್ರಧಾನಿನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಿಷಯಕ್ಕೆ ಒಂದು ಇತಿ ಆಡಿನಂಥ ಪ್ರಧಾನಿ. ಇದು ಜಾತಿಗಂತಿ ಇರ್ಬೋದು, ಮಹಿಳಾ ಆರಕ್ಷಣೆ ಇರ್ಬೋದು, ಇನ್ನೂ ಭಾಳಷ್ಟು ಕನಸುಗಳಿದ್ದಾವೆ. ಈಗ POK ಬಗ್ಗೆ ಮಾತಾಡಿದ್ದೀವಲ್ಲ, POK ಬಗ್ಗೆ ನಂದು ಒಂದು ಪ್ರಶ್ನೆ. ಈಗ ನಾವು ಒಬ್ಬ ಸಾಮಾನ್ಯವಾಗಿ POK ನಾವು ತಗೊಳ್ಳೋಂತ ಯಾವಾಗ ಕಾಂಗ್ರೆಸ್ದವ್ರು ಮಾತಾಡ್ತಾರಾ? ಯಾಕೆ ಮಾತಾಡೋದಿಲ್ಲ? ಅದು ದೇಶದ ವಿಷಯ ಅಲ್ಲ. ಮತ್ತು ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ವಕ್ಫ್ ಬೋರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ವಕ್ಫ್ ಬೋರ್ಡ್ 2013ಗೆ ಇಂಪ್ಲಿಮೆಂಟ್ ಜಾಸ್ತಿ ಆದ ಕರೆಕ್ಷನ್ಗಳು ಮಾಡಿ ಇದು ಮಾಡಿದ್ದಾರೆ. ವಕ್ಫ್ ಬೋರ್ಡ್ ಕಾನೂನು ಪ್ರಕಾರ ಅದರ ಹಿಂದೂವ್ರ ಬಗ್ಗೆ ಒಂದು ಭಾವನೆ, ಮುಸ್ಲಿಮರ ಬಗ್ಗೆ ಒಂದು ಭಾವನೆ. ಇದೆಂಥದ್ದು ರಾಜಕೀಯ? ಇದಿರೋದು ವ್ಯತ್ಯಾಸ ನರೇಂದ್ರ ಮೋದಿಯವರ ಮತ್ತು ಕಾಂಗ್ರೆಸ್ದಲ್ಲಿ. ನರೇಂದ್ರ ಮೋದಿ ದೇಶ ಅಂತಾರೆ, ಅವರ ಒಂದು ಅಧಿಕಾರ ಅಂತಾರೆ. ಅದ್ರಾಗ ಫರಕ್. ಸರ್, ಲಾಸ್ಟ್ ಕ್ವಶನ್. ಕಟೆಂಗೆ ಬಟೆಂಗೆ ತು ಕಟೆಂಗೆ ಜಾತಿಗಂತಿ ವಿಷಯ. ಬಟ್ಟೆಂಗೆ ತೋ ಕಟ್ಟಂಗೆ ಜಾತಿಗಂತಿ ಸಬ್ಜೆಕ್ಟಿಗೆ ಬರೋದಿಲ್ಲ. ನಾವು ದೇಶದಾಗ ಒಕ್ಕಟ್ಟಾಗಿರಬೇಕು. ಈ ದೇಶದಲ್ಲಿ ಇರುವಂಥ ಸರ್ಟಿಫಿಕೇಟ್ ಬರೆಯಕ್ಕೆ ಹಚ್ತಾ ಇದ್ದಾರೆ ಸರ್. ನನ್ನ ಕಾಷ್ಟ ಆಟೋಮೆಟಿಕ್ಲಿ ನೀವು ಒಂದು ಅಜೆಂಡಾ ತೊಗೊಂಡು ಬಟ್ಟೆಂಗೆ ತೋ ಕಟ್ಟಂಗೆ ಅಂದ್ರೆ ನಾವು ಒಕ್ಕಟ್ಟಿಲ್ಲಾಗಿದ್ರೆ ಈಗ ನೋಡ್ರಿ, ಪಾಕಿಸ್ತಾನ ಆಯ್ತು, ಬಾಂಗ್ಲಾದೇಶ ಆಯ್ತು. ಇವಾಗ ನೀವು ಜಾತಿ ಆಧಾರದ ಮೇಲೆ ಎಲ್ಲರೂ ವಿಂಗಡಿಸ್ತಾ ಇದ್ದಾರೆ. ಇವಾಗ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅದನ್ನು ನೀವು ಮಾಡ್ತಾ ಇದ್ದೀವಿ. ನಾವು ಆ ಕಾಂಗ್ರೆಸ್ ಪಕ್ಷ ಥರ ಮಾಡ್ತಾ ಇಲ್ಲ. ಜಾತಿಗಂತೆ ಆಧಾರದ ಮೇಲೆ ನಾವು ಪ್ರತಿಯೊಬ್ಬರಿಗೂ ನ್ಯಾಯ ಸರಿಯಾಗಿ ಸಿಗಬೇಕು. ಈ ರಿಸರ್ವೇಷನ್ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಆದ್ರೆ ಆಧಾರದ ನಮ್ಗೆ ಸರಿಯಾಗಿ ಒಂದು ಚಿತ್ರನೇ ಕಣ್ಣು ಎದುರುಗಡೆ ಬರಬೇಕಾದ್ರೆ ಏನು ಪರಿಸ್ಥಿತಿ ಇದೆ, ನಾವು ಏನು ಮಾಡ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ, ಇದ್ರ ಬಗ್ಗೆ ಚಿಂತನೆ ಮಾಡುವಂಥ ವಿಷಯ ಅಂದರೆ ಜಾತಿಗಣತೆ. ಜಾತಿಗಣತೆ ಅಂದರೆ ತುಷ್ಟೀಕರಣ, ರಾಜಕಾರಣ BJP ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದು ಇಲ್ಲ. 2 ವರ್ಷದ ಸಾಧನೆ, 1 ವರ್ಷದ ನರೇಂದ್ರ ಮೋದಿಯವರ 1 ವರ್ಷದ ಸಾಧನೆ, ಸಿದ್ದರಾಮಯ್ಯ ಅವ್ರದ್ದು 2 ವರ್ಷದ ಸಾಧನೆ, ಸಂಜಯ್ ಪಾಟೀಲ್ ಅವರು ಒಬ್ಬ ನಾಗರಿಕರಾಗಿ, ಒಬ್ಬ BJP ಮುಖಂಡರಾಗಿ ಏನು ಮಾರ್ಕ್ಸ್ ಕೊಡಕ್ಕೆ ಬಯಸ್ತಾರೆ ಸರ್? ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾರ್ಕ್ಸ್ ಶೂನ್ಯ ಸಾಧನೆ ಅಂತ ನಾವು ಹೇಳಿದ್ದೀವಿ. ಮತ್ತು ಮಾರ್ಕ್ಸ್ ಕೊಡೋದು ಪ್ರಶ್ನೆ ಬರೋಂಗಿಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳೋದಂದ್ರೆ ನಾ ಹೇಳೋದು ಅವಶ್ಯಕತೆ ಇಲ್ಲ, ಇಡೀ ಜಗತ್ತ ಮೆಚ್ಚುವಂಥ ಒಬ್ಬ ನಾಯಕ. ಅದು 22 ದೇಶಗಳ ಅವ್ರಿಗೆ ಅಲ್ಲಿ ದೇಶದ ಸರ್ವೋಚ್ಚ ಸನ್ಮಾನ ಕೊಡ್ತಾರೋ. ಇದನ್ನು ಇದ್ರ ಮೊದಲು ಯಾರೇ ಒಂದು ಪ್ರಧಾನಿ ಬಗ್ಗೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಜಗತ್ತು ಮೆಚ್ಚುತ್ತಾ ಇದೆ. ನಾವು ಮೆಚ್ಚೋದ ಬಿಡ್ರಿ. ನಾವು ಹೇಳ್ತಾರಲ್ಲ, ತಾಯಿ ತನ್ನ ಬಂಗ ಮೇಲೆ ಪ್ರೀತಿ ಮಾಡ್ತಾಳೆ, ಹೊಗಳ್ತಾಳೆ. ಅದ್ರ ಬೇರೆದವ್ರು ಹೊಗಳೋದು ಭಾಳ ಕಷ್ಟ. ಬೇರೆ ಇಂಟರ್ನ್ಯಾಷನಲ್ ಪಟಲ್ ಮೇಲೆ ದೇಶಗೇನು ಒಂದು ಬೆಲೆ ಮತ್ತು ಒಂದು ರೆಸ್ಪೆಕ್ಟ್ ಸಿಗ್ತಾ ಇದೆ. ಅದಕ್ಕೆ ಕಾರಣ ನರೇಂದ್ರ ಮೋದಿ. ನರೇಂದ್ರ ಮೋದಿ 100ಕ್ಕೆ 100 ಮಾರ್ಕ್ಸ್ ತೆಗಿತಾರೆ, ಸಿದ್ದರಾಮಯ್ಯ ಅವರ 0 ತೆಗಿತಾರೆ. ಅದು ಕಂಪ್ಯಾರಿಸನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೋದಿಯವರ ಅಂದರೆ ಶಿಖರ, ಇದು ಫೌಂಡೇಶನು ಅಲ್ಲ. ಇವರು ಏನೋ ಒಂದು ದಾರಿ ತಪ್ಪಿದ್ದಾರೆ ಅಂತ ನನ್ನ ಭಾವನೆ. ಓಕೆ, ಇದು 0.100ಗೆ ಒಂದು ಮಾರ್ಕ್ಸನ್ನು ಇಲ್ಲಿ 1 ವರ್ಷ 2 ವರ್ಷದ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾಜಿ ಶಾಸಕ ಹಾಗೂ BJP ಮುಖಂಡರಾದಂಥ ಸಂಜಯ್ ಪಾಟೀಲ್ ಅವರು ನೀಡಿದ್ದಾರೆ. ಅನೇಕ ವಿಷಯಗಳನ್ನು ಪಂಚಾಯತ್ ಸ್ವರಾಜ್ ಜೊತೆ ಮಾತನಾಡಿ ಸರ್ಕಾರದ ಸಾಧನೆಗಳು ಮತ್ತು ವೈಫಲ್ಯಗಳ ಕುರಿತಾಗಿ ತಮ್ಮ ಅಭಿವ್ಯಕ್ತಿಗಳನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಬರುವುದರಲ್ಲಿ ಇನ್ನೂ ಸಾಧನೆಗಳ ಸರ್ಕಾರಗಳ ಎದುರುಗಡೆ ಅವಕಾಶಗಳಿವೆ. ಸಾಧನೆಗಳನ್ನು ಇದನ್ನು ಯಾವ ರೀತಿ ತಮ್ಮ ಸರ್ಕಾರಗಳಲ್ಲಿ ಅಳವಡಿಸ್ಕೊಳ್ಕೋಬೇಕು, ಕೆಲವೊಂದು ಸಜೆಷನ್ಗಳಾಗಿರ್ಬೋದು, ಕೆಲವೊಂದು ಮಾರ್ಗಸೂಚಿಗಳನ್ನಾಗಿರ್ಬೋದು. ಇನ್ನು ಈಗ BJP ವಿರೋಧ ಪಕ್ಷವಾಗಿ ಯಾವ ರೀತಿ ಅಗ್ರೆಸಿವ್ ಆಗಲಿದೆ, ಆಡಳಿತ ಪಕ್ಷ ಕಾಂಗ್ರೆಸ್ ಯಾವ ರೀತಿ ಕಾರ್ಯರೂಪಕ್ಕೆ ಬರಲಿದೆ ಅನ್ನೋ ಕಾದು ನೋಡಲಿದೆ ಕರ್ನಾಟಕ ಜನತೆ. ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.